ಅದು ಯಾಕೆ ರೈಡ್ ಆಗಿದೆ, ರೈಡ್ ಆದ್ಮೇಲೆ ಏನೇನು ಸಿಕ್ಕಿದೆ, ಅದು ಯಾವುದೇ ಮಾಹಿತಿ ಇಲ್ದೇನೆ ನಾ ಏನು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣಗಳು ಇಲ್ದೇನೆ ಎಲ್ಲೂ ಕೂಡ ರೈಡ್ ಆಗೋದಕ್ಕೆ ಕೂಡ ಸಾಧ್ಯ ಇಲ್ಲ. ಥ್ಯಾಂಕ್ ಯು, ಧನ್ಯವಾದ. ಏನಪ್ಪಾ, ನಾವು ವಿರೋಧ ಪಕ್ಷದಲ್ಲಿ 3 ವರ್ಷ ಆರಾಮಾಗಿರ್ತೇವೆ, ಅದ್ರ ಬಗ್ಗೆ ನಮ್ಗೆ ಏನು ಆತಂಕ ಇಲ್ಲ. ಮುಂದೆ 2028ರಲ್ಲಿ ನಮ್ಮ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಹೊರತು ಇವ್ರ ಜೊತೆ ಸೇರ್ಕೊಂಡು ಗುದ್ದಾಡ್ತಕ್ಕಂಥ ಅವಶ್ಯಕತೆ ನಮ್ಗಿಲ್ಲ. ನವೆಂಬರ್ನಲ್ಲಿ ಕ್ರಾಂತಿ, ಮಹಾಕ್ರಾಂತಿ ಏನೇನಾಗ್ತದೋ ಕಾದ್ ನೋಡಿ. ಆದ್ರೆ ಒಂದಂತೂ ಸತ್ಯ, ಯುದ್ಧ ಪ್ರಾರಂಭ ಆಗಿದೆ ಆಡಳಿತ ಪಕ್ಷದಲ್ಲಿ, ರಾಜ್ಯದಲ್ಲಿ. ಇದು ಯಾರ್ಯಾರಿಗೆ ಇದಕ್ಕೆ ಬಲಿ ತಗೊಳ್ತದೆ ಎಲ್ಲವೂ ಕೂಡ ಬರೋದ್ರಿಂದ ನೀವು ಕಾದ್ ನೋಡಿ. ಅದ್ರ ಅವಶ್ಯಕತೆ ಇಲ್ಲ, ನಾವು ವಿರೋಧ ಪಕ್ಷದ ಆರಾಮಾಗಿದ್ದೀವಲ್ಲ. ಅಲ್ಲ ಸರ್, 19ರಲ್ಲೂ ಇದೇ ತರ ಹೇಳ್ತಿದ್ರಿ, ಮತ್ತೆ ಸರ್ಕಾರ ಇದೇ ರೀತಿ ಪಡ್ಕೊಂಡ್ರೆ 19ರಲ್ಲೂ ಇದೇ ರೀತಿ ಇತ್ತು ಸರ್ ವ್ಯವಸ್ಥೆ. ಅವಾಗ 19ರಲ್ಲಿ ಏನಿತ್ತು ಅದು 25ರಲ್ಲೂ ಆಗ್ಬೇಕು ಅಂತೇನಿಲ್ಲ. ವಿರೋಧ ಪಕ್ಷ ಸ್ಥಾನದಲ್ಲಿದ್ದೇವೆ, ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ. ಜನನು ಕೂಡ ಬೀದಿಗಳದ್ದು ಹೋರಾಟ ಮಾಡ್ತಕ್ಕಂಥ ಒಂದು ಮೂಡಲ್ಲಿದ್ದಾರೆ, ವಾತಾವರಣ ಅದೇ ರೀತಿ ನಿರ್ಮಾಣ ಆಗಿದೆ. ನಮಗೇನು ಇದ್ರ ಬಗ್ಗೆ ಖಂಡಿತ ಆಸಕ್ತಿ ಇಲ್ಲ. ಈ ಸರ್ಕಾರ ಇದ್ರಷ್ಟು ಬಿದ್ರಷ್ಟು, ಮುಖ್ಯಮಂತ್ರಿಗಳು ಇದ್ರಷ್ಟು, ಇನ್ಯಾರೋ ಬದಲಾವಣೆ ಆದಷ್ಟು ಇದು ಯಾವುದೂ ಕೂಡ ರಾಜ್ಯದ ಅಭಿವೃದ್ಧಿ ಮೇಲೆ ಪರಿಣಾಮನೂ ಕೂಡ ಬೀರೋದಿಲ್ಲ. ಹಾಗಾಗಿ ರಾಜ್ಯ ಜನರಿಗೆ ಇದ್ರ ಬಗ್ಗೆ ಆಸಕ್ತಿನೂ ಕೂಡ ಇಲ್ಲ. ಥ್ಯಾಂಕ್ ಯು.